ಗಂಜಗೀರ ಗ್ರಾಮದ ವತಿಯಿಂದ ಸಂಪೂರ್ಣವಾದಂಥ ಜೆ.ಕೆ ನ್ಯೂಸ್ ಹಾಗೂ ಶಾಸಕರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಜೆ.ಕೆ ನ್ಯೂಸ್ದವರು ಸುಮಾರು ಕೆಲವು ದಿನಗಳ ಹಿಂದೆ ನ್ಯೂಸ್ ಮಾಡಿದ್ರು. ಅದಕ್ಕೆ ಶಾಸಕರಿಗೆ ಹೇಳಿದ್ರು. ನಮ್ಮ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಇಮಿಡಿಯೇಟಾಗಿ ರೋಡನ್ನು ಇದು ಮಾಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಜೆ.ಕೆ ಕನ್ನಡ ನ್ಯೂಸ್ ಇಂಪ್ಯಾಕ್ಟ್. ಗಂಜಗಿರಿ ಗ್ರಾಮಕ್ಕೆ 1 ಕೋಟಿ ವೆಚ್ಚದ ರಸ್ತೆ ಭಾಗ್ಯ. ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ಗೆ ಗ್ರಾಮಸ್ಥರ ಜೈಕಾರ. ಸತತ 4 ವರ್ಷಗಳ ನರಕ ಯಾತನೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಹೌದು, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗಂಜಗಿರಿ ಗ್ರಾಮದ ಜನರ ಬಹುದಿನಗಳ ಕನಸಾಗಿದ್ದ ರಸ್ತೆ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಗ್ರಾಮಸ್ಥರ ನಿರಂತರ ಹೋರಾಟ ಹಾಗೂ ನಮ್ಮ ಜೆ.ಕೆ ಕನ್ನಡ ನ್ಯೂಸ್ ವರದಿಗೆ ಶಾಸಕರು ಸ್ಪಂದಿಸಿದ್ದು, ಬರೋಬ್ಬರಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಗಂಜಗಿರಿ ಕ್ರಾಸ್ನಿಂದ ಗಂಜಗಿರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು. ಕಳೆದ 4 ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಾಣದೆ ಗ್ರಾಮಸ್ಥರು, ಶಾಲಾ ಮಕ್ಕಳು ಹಾಗೂ ವಾಹನ ಸವಾರರು ಪ್ರತಿದಿನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ರಸ್ತೆ ದುರಸ್ತಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಅನೇಕ ಬಾರಿ ಹೋರಾಟ ನಡೆಸಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಜನರ ಈ ಕಷ್ಟವನ್ನ ಅರಿತ ನಮ್ಮ ಜೆ.ಕೆ ಕನ್ನಡ ನ್ಯೂಸ್ ಗ್ರಾಮದ ರಸ್ತೆಯ ದುರಾವಸ್ಥೆಯ ಬಗ್ಗೆ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಹಾಗೂ ಗ್ರಾಮಸ್ಥರ ಸತತ ಹೋರಾಟದ ಎಚ್ಚರಿಕೆ ಅರಿತ ಸ್ಥಳೀಯ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ತಕ್ಷಣವೇ ಸ್ಪಂದಿಸಿದ್ದಾರೆ. ತಮ್ಮ ಕಾಳಜಿ ಮೆರೆದ ಶಾಸಕರು ತಕ್ಷಣವೇ ರಸ್ತೆ ಕಾಮಗಾರಿಗೆ ಅನುಮೋದನೆ ನೀಡಿದ್ದು, ಇದೀಗ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ವರ್ಷಗಳ ಬೇಡಿಕೆ ಈಡೇರುತ್ತಿರುವ ಹಿನ್ನೆಲೆಯಲ್ಲಿ ಗಂಜಗಿರಿ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ತ್ವರಿತವಾಗಿ ಸ್ಪಂದಿಸಿ ಕಾಮಗಾರಿ ಆರಂಭಿಸಿದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರಿಗೆ ಹಾಗೂ ಜನರ ಧ್ವನಿಯಾಗಿ ಸುದ್ದಿ ಪ್ರಸಾರ ಮಾಡಿದ ಜೆ.ಕೆ ಕನ್ನಡ ನ್ಯೂಸ್ ಚಾನೆಲ್ಗೆ ಇಡೀ ಗ್ರಾಮಸ್ಥರು ತುಂಬ ಹೃದಯದ ಧನ್ಯವಾದಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾಗೇಶ್ ಮಾನಕಾರ್, ಅನಿಲ್ ಗಂಜಗಿರಿ, ತುಕಾರಾಮ್ ಗಂಜಗಿರಿ, ಜೈ ಭೀಮ್ ಹೋಳ್ಕರ್, ಕೃಷ್ಣ ಚವ್ಹಾಣ್, ಸತೀಶ್ ತಳವಾರ್, ಉದಯ್ ನರಸಾಪುರ್, ಚಂದ್ರಕಾಂತ್ ವಾಲಿಕಾರ್, ಸಿದ್ರಾಮ್ ಮಾನಕಾರ್, ಹಾಜಪ್ಪ ಮುತ್ಯ, ಅಶೋಕ್ ಚೌಹಾಣ್, ಕೃಷ್ಣ ಚೌಹಾಣ್, ಶಿವಪುತ್ರ ಕೋರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆ.ಕೆ ನ್ಯೂಸ್ ಕನ್ನಡ, ಕಾಳಗಿ. ರಸ್ತೆಯನ್ನು ಹದಗೆಟ್ಟು ಹೋಗಿತ್ತು. ಈ ರಸ್ತೆಯ ಸಲುವಾಗಿ ನಾವು ಅನೇಕ ಸಲ ಹೋರಾಟ ಮಾಡಿದ್ದೇವೆ. ಮತ್ತು ನಮ್ಮ ಸಂಘಟನೆ ದಲಿತ ಸೇನೆಯವರು ಮತ್ತು ಒಗ್ಗಟ್ಟು ಕರೆ ಕೊಟ್ಟು ನಾವು ಒಂದು ಸಲ ಚುಂಚೋಳಿ ಕಾಳಗಿ ತಾಲೂಕದ ಸ್ಟ್ರೈಕ್ ಮಾಡಿದಾಗ ಅವರು ಸ್ಪಂದನೆ ಮಾಡಿದ್ರು. ಮತ್ತು ನಾವು ಶಾಸಕರ ಮೇಲೆ ಎಲ್ಲ ನಮ್ಮ ಊರಿನ ಹಿರಿಯ ಮುಖಂಡರು ಎಲ್ಲರೂ ಹೋದ ಮೇಲೆ ಶಾಸಕರು ಇಮಿಡಿಯೇಟ್ಲಿ 1 ತಿಂಗಳಲ್ಲಿ ಈ ರಸ್ತೆಯನ್ನು ಅಪ್ರೂವಲ್ ಮಾಡಿ ಇಮಿಡಿಯೇಟ್ಲಿ ಇವತ್ತು ಚಾಲು ಮಾಡಿದ್ದಾರೆ. ಅವ್ರಿಗೆ ನಾವು ಕೋಟಿ ಧನ್ಯಗಳು, ನಮ್ಮ ಊರ ಪರವಾಗಿ ನಾವು ಅವ್ರಿಗೆ ಧನ್ಯಗಳು ಹೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಸದಾ ನಾವು ಯಾವಾಗ ನಾವು ಕರೆ ಕೊಟ್ಟಾಗ ಅವರು ಯಾವುದೇ ರೀತಿಯ ಅವರಿಗೆ ಬರ್ತಾರೆ. ಜೆ.ಕೆ ನ್ಯೂಸ್ ಅವರಿಗೆ ನಾವು ಜೆ.ಕೆ ನ್ಯೂಸ್ ವರದಿಗಾರರಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳುತ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಪಸ್ಪೂರ್ ಮುಖ್ಯ ರಸ್ತೆವರೆಗಿದ್ದಿರ್ತಕ್ಕಂಥ ಡಾಂಬರೀಕರಣ ರೋಡು ಪೂರ ಕೆಟ್ಟು ಹೋಗಿದ್ದಿತ್ತು. ಕೆಲವು ದಿನಗಳ ಹಿಂದೆ ಜೆ.ಕೆ ನ್ಯೂಸ್ನವ್ರೇನಪ್ಪ ಅಂದ್ರೆ ಇದು ರೋಡ್ ಕೆಟ್ಟು ಹೋಗ್ಯದ ಅಂತ ತಿಳ್ಕೊಂಡು ಸುದ್ದಿ ಮಾಡಿದರು. ಅದೇ ರೀತಿಯಾಗಿ ದಲಿತ ಸೇನೆ ತಾಲೂಕು ಸಮಿತಿ ಕಾಳಗಿ ವತಿಯಿಂದ ಏನಪ್ಪ ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡಿ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೆವು. ಆ ಕಾಮಗಾರಿ ಏನಪ್ಪ ಅಂದ್ರೆ ಇವತ್ತು ಶಾಸಕರ ಅನುದಾನದಲ್ಲಿ ಏನಪ್ಪ ಅಂತಂದ್ರೆ ಇಟ್ಟು ಕಾಮಗಾರಿ ಚಾಲನೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಈ ಕಾಮಗಾರಿಯನ್ನು ಸುದ್ದಿ ಮಾಡಿರ್ತಕ್ಕಂಥ ಜೆ.ಕೆ ವಾಹಿನಿಯ ನ್ಯೂಸ್ ವರದಿಗಾರರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಗಂಜಗೀರ ಗ್ರಾಮದ ವತಿಯಿಂದ ಸಂಪೂರ್ಣವಾದಂಥ ಜೆ.ಕೆ ನ್ಯೂಸ್ ಹಾಗೂ ಶಾಸಕರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜೈ ಭೀಮ್ ಹೋಳ್ಕರ್. ಪಸ್ತಾಪುರ ಕ್ರಾಸ್ನಿಂದ ಗಂಜಗಿರಿಗೆ ಬರುವಂಥ ರೋಡು ತುಂಬಾ ಇದು ಆಗಿತ್ತು. ಅನೇಕ ಜನರು ಬಿದ್ದಿದ್ರು. ಇದು ಜೆ.ಕೆ ನ್ಯೂಸ್ದವರು ಸುಮಾರು ಕೆಲವು ದಿನಗಳ ಹಿಂದೆ ನ್ಯೂಸ್ ಮಾಡಿದ್ರು. ಅದಕ್ಕೆ ಶಾಸಕರಿಗೆ ಹೇಳಿದ್ರು. ನಮ್ಮ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಇಮಿಡಿಯೇಟಾಗಿ ರೋಡನ್ನು ಇದು ಮಾಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಜೆ.ಕೆ ನ್ಯೂಸ್ ವರದಿಗಾರರಂಥ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಗಂಜಗಿರಿ ಗ್ರಾಮದವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಶಾಸಕರಿಗೆ ತಿಳಿಸ್ತೀನಿ. ಜೈ ಭೀಮ್. ಮಲ್ಲಿಕಾರ್ಜುನ್, ಗಂಜಗಿರ. ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.